7 ಕಾರ್ಮಿಕರನ್ನು ಬಲಿ ಪಡೆದಂತಹ ಮಾದಪಟ್ಟಣದ ಕ್ವಾರಿಗಳೀಗ ಸ್ತಬ್ಧಗೊಂಡಿವೆ. ದುರ್ಘಟನೆ ನಡೆದ ಬಸವೇಶ್ವರ ಸ್ಟೋನ್ಸ್ ಕ್ವಾರಿ ಮತ್ತು SR ಸ್ಟೋನ್ಸ್ ಕ್ವಾರಿ ಸೇರಿದಂತೆ ಈ ಪ್ರದೇಶದಲ್ಲಿರುವ ಒಟ್ಟು 52 ಕ್ವಾರಿಗಳನ್ನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸ್ಥಗಿತಗೊಳಿಸಿದೆ. ಘಟನೋತ್ತರ ಪರಿಸ್ಥಿತಿ ಇಲ್ಲಿ ಹೇಗಿದೆ ನೋಡೋಣ ಬನ್ನಿ. ಕಲ್ಲು ಕ್ವಾರಿ ಮತ್ತು ಕ್ರಷರ್ಗಳಲ್ಲಿ ಕೇಳಿಬರುತ್ತಿದ್ದ ಭಾರೀ ಶಬ್ದ, ಕಿರಿದಾದ ರಸ್ತೆಗಳಲ್ಲಿ ಕಲ್ಲು ಮತ್ತು ಜಲ್ಲಿ ಸಾಗಿಸುತ್ತಿದ್ದ ಲಾರಿಗಳ ಅಬ್ಬರದಿಂದ ಕೂಡಿರುತ್ತಿದ್ದ ಬೆಂಗಳೂರು ದಕ್ಷಿಣ ತಾಲೂಕಿನ ತಾವರೆಕೆರೆ ಹೋಬಳಿಯ ಮಾದಪಟ್ಟಣದ ಕ್ವಾರಿಗಳು ಇದೀಗ ಸ್ತಬ್ಧವಾಗಿವೆ. ವಾರದ ಹಿಂದೆ 7 ಜನರನ್ನು ಬಲಿ ಪಡೆದ ದುರಂತದ ಬಳಿಕ ಈ ಪ್ರದೇಶದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ನಾನೀಗ ಬೃಹತ್ ಬಂಡೆ ಕುಸಿದು ಬಿದ್ದಂತಹ ಸ್ಥಳದಲ್ಲಿದ್ದೇನೆ. ಈ ಕ್ವಾರಿಯು ಬಸವೇಶ್ವರ ಸ್ಟೋನ್ಸ್ ಕ್ವಾರೀಸ್ ಅವರಿಗೆ ಸೇರಿದ್ದಾಗಿದೆ. ಇಲ್ಲಿಂದ ಬಿದ್ದ ಬೃಹತ್ ಬಂಡೆಯೇ ಉರುಳಿಕೊಂಡು ಹೋಗಿ SR ಸ್ಟೋನ್ ಕ್ರಷರ್ಸ್ ಕ್ವಾರಿ ಏನಿದೆ ಅಲ್ಲಿ ಕೆಲಸ ಮಾಡ್ತಿದ್ದಂಥ ಸುಮಾರು 12 ಜನರಿದ್ದ ಸ್ಥಳಕ್ಕೆ ಉರುಳಿಕೊಂಡು ಹೋಗಿದೆ. ಆ ಪೈಕಿ 7 ಮಂದಿ ಕ್ವಾರಿ ಈ ಬೃಹತ್ ಬಂಡೆಗಳ ಕೆಳಗೆ ಸಿಕ್ಕಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಉಳಿದವರಿಗೆ ಕಲ್ಲುಗಳು ಸಿಡಿದಿದ್ದರಿಂದ ಅವರುಗಳು ಕೆಲವರು ಗಂಭೀರವಾಗಿ ಗಾಯಗೊಂಡರೆ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಗಾಯಾಳುಗಳ ಪೈಕಿ 2 ಇನ್ನೂ ICUನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಉಳಿದಿಬ್ಬರನ್ನು ಸದ್ಯ ಸಾಮಾನ್ಯ ವಾರ್ಡ್ಗೆ ಸ್ಥಳಾಂತರಿಸಲಾಗಿದೆ. ಆ ಪೈಕಿ ಒಬ್ಬರು ಆಗಲೇ ಡಿಸ್ಚಾರ್ಜ್ ಆಗಿದ್ದಾರೆ. ಘಟನೆಯ ಪ್ರತ್ಯಕ್ಷದರ್ಶಿ ಕಾರ್ಮಿಕ ಆ ಘೋರ ದೃಶ್ಯವನ್ನು ಬಿಚ್ಚಿಟ್ಟಿದ್ದು ಹೀಗೆ. पत्थर गिरा तब देख नहीं पाया मैं, क्योंकि पीछे करके मार रहा था ना इधर बैक साइड से. लास्ट में देखा सर जब थोड़ा बड़ा बड़ा पत्थर आया तब जी. कितना लोग थे नीचे वही लोग थे सर. 3 जैक चल रहा था नीचे में. हमारा रूम का 2 आदमी था, वो घायल है. एक मेरा पार्टनर था, वो घायल है. ಕೆಲಸ ಹುಡುಕಿಕೊಂಡು ದೂರದ ಮಧ್ಯಪ್ರದೇಶದಿಂದ ಕರ್ನಾಟಕಕ್ಕೆ ಬಂದು ದುರಂತದಲ್ಲಿ ಗಾಯಗೊಂಡವರ ಸ್ಥಿತಿ ನೋಡಿದರೆ ಮನ ಕಲಕುತ್ತದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ತಮ್ಮ ಕುಟುಂಬದ ಕುಡಿಗಳನ್ನು ನೋಡಲು ಬರಲಾಗದ ಸ್ಥಿತಿ ಅವರ ಕುಟುಂಬದ್ದು. ಇಲ್ಲಿರುವ ಒಬ್ಬೊಬ್ಬರದ್ದು ಒಂದೊಂದು ಕಥೆ. नीचे काम कर रहे थे, ऊपर से पत्थर आ गया. क्या काम करते हो उधर? कुछ नहीं बोला, इधर डायरेक्ट ड्रिलिंग करते हो? कंप्रेसर ऑपरेटर हो? ड्रिलिंग करके. ड्रिलिंग. कितना बजे का हुआ ये इंसिडेंट? करीबन वो टाइम नहीं देखा. कितना डेड हो गया उधर? मालूम नहीं. कितने लोग काम करते हैं उधर? 12 लोग, 12-13 लोग हैं. ಕ್ವಾರಿಗಳನ್ನೇ ನೆಚ್ಚಿಕೊಂಡು ಬದುಕುತ್ತಿರುವಂಥ ಹಲವು ಕುಟುಂಬಗಳು ಇಲ್ಲಿವೆ. ಮಹಾರಾಷ್ಟ್ರ, ಛತ್ತೀಸ್ಗಢ, ಮಧ್ಯಪ್ರದೇಶ, ಬಿಹಾರ, ತಮಿಳುನಾಡು ಹೀಗೆ ಹಲವು ರಾಜ್ಯಗಳಿಂದ ಬಂದು ಇಲ್ಲಿ ಕೆಲಸ ಮಾಡುತ್ತಿರುವ ಯುವಜನರಿದ್ದಾರೆ. ಅವರ ಒಬ್ಬೊಬ್ಬರ ಹಿನ್ನೆಲೆ ಹಾಗೂ ಒಬ್ಬೊಬ್ಬರ ಕುಟುಂಬದ ಹಿನ್ನೆಲೆಯೂ ಒಂದೊಂದು ರೀತಿಯ ಮನಕಲುಕುವ ಕತೆ. ಕ್ವಾರಿಗಳು ಬಂದಾಗಿರುವುದರಿಂದಾಗಿ ಅವರುಗಳ ಬದುಕೀಗ ಅತಂತ್ರ ಎನ್ನಿಸಿದೆ. ಸದ್ಯದಲ್ಲೇ ನಮಗೇನಾದರೂ ಕೆಲಸ ಆರಂಭಿಸದಿದ್ದರೆ ನಾವು ಮತ್ತೆ ಊರಿಗೆ ಹೋಗಿ ಅಲ್ಲಿ ಸಿಕ್ಕಿದ ಕೆಲಸವನ್ನೇ ಮಾಡಿಕೊಂಡು ಬದುಕುತ್ತೇವೆ. ಎಷ್ಟು ದಿನ ಕೆಲಸವಿಲ್ಲದೆ ಇಲ್ಲಿ ಕಾಯುವುದು ಎನ್ನುತ್ತಾರೆ ಇಲ್ಲಿರುವ ಕಾರ್ಮಿಕರು. मेरे को अभी वही 6 महीना हुआ. 6 महीना काम नहीं मिलता, पगार कम रहता है उधर. तो घर में इधर कितना देता है पगार? वही 1100 रुपये देता है. 1100 रुपये. खाना पीना सभी खाना पीना सब देता है. मालिक रूम भी देता है. इधर कितना लोग रहते हैं आपको? हम वही 8 लोग रहते हैं. 8 लोग रहते हैं. अभी क्या काम बंद है? काम बंद है अभी. कितना देते हैं? वो हफ्ता भर हो गया. काम में तो आपको पेमेंट भी नहीं मिलता है? नहीं मिलता. जी सर, मैं भी इधर ही कवेरी में काम कर रहा था, तो हादसा हुआ. उस दिन से काम बंद है, तो इधर ही रूम में रह रहा है सर. अभी कुछ काम वाम नहीं है, इधर ही रूम में रहता है. पेमेंट रुका है इसलिए इधर ही है. पेमेंट मिलेगा तो फिर गांव जाएगा सर. गाँव जाने के लिए जी. गाँव में उतना दूर से आपको इधर एक सर उधर गांव में पेमेंट कम मिलता है. काम तो रहता है उधर भी, पेमेंट कम है सर. कितना मिलता है? उधर हो गया सर 400-500 ऐसा मिलता है जी. आप उसमें इधर थोड़ा अच्छा पेमेंट? इधर थोड़ा अच्छा मिलता है, 1000 रुपये मिलता है. खाने पीने भी देता है, तो इधर ही रहता था. ಇನ್ನು ಈ ಘಟನೆಯ ಬಗ್ಗೆ ಬೆಂಗಳೂರು ನಗರ ಜಿಲ್ಲೆಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಉಪನಿರ್ದೇಶಕಿ ಕೃಷ್ಣವೇಣಿ ಅವರನ್ನು ಪ್ರಶ್ನಿಸಿದಾಗ
ಘಟನೆ ನಡೆದ ದಿನದಿಂದಲೇ ಮಾದಾಪಟ್ಟಣ ಮತ್ತು ಹುಳುವೇನಹಳ್ಳಿ ಪ್ರದೇಶದಲ್ಲಿರುವ 52 ಕ್ವಾರಿಗಳನ್ನು ಸ್ಥಗಿತಗೊಳಿಸಲಾಗಿದೆ. ಅವಘಡ ಸಂಭವಿಸಿರುವ 2 ಕ್ವಾರಿಗಳ ಪರವಾನಗಿ ಅವಧಿ 2035ರವರೆಗೆ ಇದ್ದು, ಕಾರಣ ಕೇಳಿ ನೋಟಿಸ್ ನೀಡಲಾಗಿದೆ. ದುರಂತದ ಕುರಿತು ಜಿಲ್ಲಾಧಿಕಾರಿ ಮತ್ತು ಇಲಾಖೆಯ ಮೇಲಧಿಕಾರಿಗಳಿಗೆ ವರದಿ ಕೊಟ್ಟಿದ್ದೇನೆ ಎಂದರು. ಕ್ವಾರಿಯಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕರ ನಿರ್ಲಕ್ಷ್ಯದಿಂದ ಘಟನೆ ನಡೆದಿದೆಯೇ ಹೊರತು ಇದರಲ್ಲಿ ನಮ್ಮ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಲೋಪವಿಲ್ಲ. ಕ್ವಾರಿಗಳಿಗೆ ಆಗಾಗ ಭೇಟಿ ನೀಡಿ ನಿಯಮ ಪಾಲನೆ ಬಗ್ಗೆ ಪರಿಶೀಲನೆ ನಡೆಸಿದ್ದೇವೆ. ಇತ್ತೀಚೆಗೆ ಮಾಲೀಕರ ಜೊತೆ ನಾನು ಸಭೆ ನಡೆಸಿ ಸುರಕ್ಷತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸೂಚನೆ ನೀಡಿದ್ದೆ ಎಂದು ತಿಳಿಸಿದರು. ಘಟನಾ ಸ್ಥಳಕ್ಕೆ ಕೇಂದ್ರ ಗಣಿ ಸುರಕ್ಷತಾ ಮಹಾನಿರ್ದೇಶನಾಲಯದ ಉಪಮಹಾನಿರ್ದೇಶಕ ಸೈಫುಲ್ ಅನ್ಸಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ದುರಂತದ ಪ್ರತ್ಯಕ್ಷದರ್ಶಿಗಳು, ಗಾಯಾಳುಗಳು, ಕ್ವಾರಿ ಸಿಬ್ಬಂದಿಯನ್ನು ವಿಚಾರಣೆ ನಡೆಸಿ ಮಾಹಿತಿ ಸಂಗ್ರಹಿಸಿದ್ದಾರೆ. ಕ್ವಾರಿಯ ಬಫರ್ ವಲಯದಲ್ಲಿ ಕೆಲಸ ಮಾಡಿದ್ದೇ ದುರ್ಘಟನೆಗೆ ಕಾರಣ ಎಂದು ಅಭಿಪ್ರಾಯಪಟ್ಟಿರುವ ಅವರು ಕಾರ್ಮಿಕರ ಸುರಕ್ಷತಾ ನಿಯಮಗಳ ಉಲ್ಲಂಘನೆ ಬಗ್ಗೆಯೂ ಗಮನ ಸೆಳೆದಿದ್ದಾರೆ. ಇನ್ನು ಈ ಕ್ವಾರಿಗಳ ಅಕ್ಕಪಕ್ಕ ಇರುವ ಗ್ರಾಮಗಳ ಸ್ಥಿತಿ ಶೋಚನೀಯವಾಗಿದೆ. ಕ್ವಾರಿಗಳು ಹಾಗೂ ಕ್ರಷರ್ಗಳಿಂದ ಊರುಗಳು ಧೂಳುಮಯವಾಗಿವೆ. ಅಕ್ಕಪಕ್ಕದ ಜಮೀನುಗಳಲ್ಲಿ ಕೃಷಿ ಚಟುವಟಿಕೆ ಮಾಡಲಾಗುತ್ತಿಲ್ಲ. ಗಣಿಗಾರಿಕೆಯಿಂದಾಗಿ ಗ್ರಾಮ ನಲುಗಿದೆ ಎನ್ನುತ್ತಾರೆ ಸ್ಥಳೀಯರು. ಏನದು ಸ್ಕೂಲ್ ಮೇಯ್ಸೋಕ್ಕಾಗಲ್ಲ, ಧೂಳು, ನೀರು ಕುಡಿಯೋಕ್ಕಾಗಲ್ಲ, ಒಳಗೆ ಮನ್ಗೋದ್ರೆ ಊಟ ಮಾಡೋಕ್ಕಾಗಲ್ಲ, ಧೂಳು, ಹಿಂಗಾಗದೆ ಸಮಯ. ನಿಮ್ಮ ಊರಿಗೇನು ಅನುಕೂಲ ಮಾಡಿಕೊಟ್ಟಿಲ್ಲ ಅವರು? ಏನು ಮಾಡಿಕೊಟ್ಟಿಲ್ಲ. ಲಕ್ಷಾಂತರ ಜನ ದುಡಿಯುವ ಕಟ್ಟಡ ನಿರ್ಮಾಣ ಕ್ಷೇತ್ರಕ್ಕೆ ಕ್ವಾರಿ ಮತ್ತು ಕ್ರಷರ್ಗಳು ಆಮ್ಲಜನಕವಿದ್ದಂತೆ. ಇಲ್ಲಿಂದ ಕಲ್ಲು ಮತ್ತು ಜಲ್ಲಿ ಪೂರೈಕೆಯಾದರೆ ಮಾತ್ರ ಕೆಲಸ ನಡೆಯುತ್ತದೆ, ಇಲ್ಲದಿದ್ದರೆ ಎಲ್ಲವೂ ಸ್ತಬ್ಧವಾಗುತ್ತದೆ. ಆದರೆ ಕ್ವಾರಿಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಸುರಕ್ಷತೆಯ ಭರವಸೆ ಬೇಕಿದೆ. ಅದಕ್ಕಾಗಿ ಗಣಿಗಾರಿಕೆಗೆ ಸಂಬಂಧಿಸಿದ ನಿಯಮಗಳು ಮತ್ತು ಸುರಕ್ಷತಾ ಮಾನದಂಡಗಳು ಕಟ್ಟುನಿಟ್ಟಾಗಿ ಪಾಲನೆಯಾಗಬೇಕಿದೆ. ಇಲ್ಲದಿದ್ದರೆ ಇಂತಹ ಅವಘಡಗಳಲ್ಲಿ ಅಮಾಯಕರು ಹೀಗೆ ಜೀವ ಕಳೆದುಕೊಳ್ಳಬೇಕಾಗುತ್ತದೆ. ಕಷ್ಟಕರ ಕೆಲಸಗಳಲ್ಲಿ ಗಣಿಗಾರಿಕೆಯು ಒಂದು. ಜೀವದ ಹಂಗು ತೊರೆದು ಇಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಸುರಕ್ಷತೆಯ ಭರವಸೆ ಬೇಕಿದೆ. ಈ ನಿಟ್ಟಿನಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಕಾರ್ಮಿಕ ಇಲಾಖೆಗಳು ಸಹಯೋಗದಲ್ಲಿ ಕಾರ್ಮಿಕರಿಗೆ ಸುರಕ್ಷತೆಯ ಭರವಸೆ ನೀಡಬೇಕಾಗಿದೆ. ಕ್ವಾರಿಯಲ್ಲಿ ನಡೆದ ದುರಂತದಲ್ಲಿ ಈಗಾಗಲೇ ಜೀವ ಕಳೆದುಕೊಂಡಿರುವ 7 ಮಂದಿ ಕುಟುಂಬದವರಿಗೆ ಹಾಗೂ ಗಾಯಗೊಂಡಿರುವ 5 ಸೂಕ್ತ ಪರಿಹಾರವನ್ನು ನೀಡಬೇಕಿದೆ.